ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗುತ್ತೆ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಈ ರೀಡಿಂಗ್ ಫೀಮೇಲ್ ನೋಡ್ತಾರೆ ಮೇಲ್ಗೆ, ಮೇಲ್ ನೋಡ್ತಾರೆ ಫೀಮೇಲ್ಗೆ. 2 ಸೈಡ್ ಲವರ್ಸ್ಗೆ ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ, ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ದೆ, ಆ ವ್ಯಕ್ತಿ ನಿಮ್ಮ ಪ್ರೀತಿ ಮಾಡ್ತಾಯಿದ್ರೆ ಈ ರೀಡಿಂಗ್ ನಿಮಗೆ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಎಷ್ಟು ಕಾಲ್ಸ್ ಆರ್ ಮೆಸೇಜ್ ಮಾಡ್ತಾಯಿದ್ರು ಅವ್ರನ್ನಿಂದ ಯಾವುದೇ ರಿಪ್ಲೈ ಇಲ್ಲ. ಯಾಕೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಎಷ್ಟೇ ಕಾಲರ್ ಮೆಸೇಜ್ ಮಾಡ್ತಾರೆ ರಿಪ್ಲೈ ಇಲ್ಲ. ಯಾಕೆ ಈ ಥರ ಮಾಡ್ತಿದ್ದಾರೆ? ಸೊ ಓಕೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಸೊ ಅವ್ರಿಗೆ ತುಂಬ ಇರೋದ್ರಿಂದ ಇರಬೇಕು. ಅಲ್ಪ ಸ್ವಲ್ಪ ಬುದ್ಧಿ ಇದ್ದರೆ ಏನೋ ಪರವಾಗಿಲ್ಲ, ನಾರ್ಮಲ್ಲು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ಸಣ್ಣ ಪ್ರಾಬ್ಲಮ್ ಇಟ್ಕೊಂಡಿದ್ದಿಲ್ಲ, ಅಷ್ಟು ಬುದ್ಧಿವಂತರಿದ್ದಾರೆ. ಸೊ ಹಾಗಾಗಿ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ನೀವು ಅವರಷ್ಟೇ ಬುದ್ಧಿವಂತರಿದ್ದೀರಾ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ತಾರೆ, ನೀವೇನು ಮಾಡ್ತೀರಾ ಎಮೋಷ್ನಲಾಗಿ ಆಲೋಚನೆ ಮಾಡ್ತೀರಾ. ಅದಕ್ಕೆ ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಮೋಷ್ನಲ್ ಮಾತ್ರ ಇಟ್ಕೊಂಡಿದ್ದಾರೆ, ಬಟ್ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ನ ಯಾಕಿಷ್ಟು ಸತಾಯಿಸ್ತಾ ಇದ್ದಾರೆ, ಯಾಕಿಷ್ಟು ಕಾಡಿಸ್ತಾ ಇದ್ದಾರೆ? ಸೊ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದ್ದಾರೆ, ನೋ ಕಾಂಟ್ಯಾಕ್ಟಲ್ಲಿದ್ದಾರೆ. ಕೆಲವರಿಗೆ ಲಾಂಗ್ ಡಿಸ್ಟೆನ್ಸು, ಇನ್ನು ಕೆಲವ್ರಿಗೆ ನೋ ಕಾಂಟ್ಯಾಕ್ಟು, ಇನ್ನು ಕೆಲವ್ರಿಗೆ ಸಪ್ರೇಷನು, ಅಥವಾ ಇನ್ನು ಕೆಲವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸು, ಅಥವಾ ಇನ್ನು ಕೆಲವರು ಥರ್ಡ್ ಪಾರ್ಟಿ ರೊಮ್ಯಾಂಟಿಕ್ ಪರ್ಸನ್ನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮಿಂದ ಬೇರೆ ಆಗಿರ್ಬೋದು, ಅಥವಾ ನಿಮಗೋಸ್ಕರ ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊಂಡಿರ್ಬೋದು. ಅವ್ರ ಪೇರೆಂಟ್ಸ್ಗಾಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಅವರು ಸ್ವಂತ ನಿರ್ಧಾರದಿಂದನೇ ಥರ್ಡ್ ಪಾರ್ಟಿ ಸಿಚುವೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್ ಏನೋ ಒಂದು ವಿಚಾರ ಆಗಿ, ಅಥವಾ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಇವಾಗ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರಾ, ಬಟ್ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ. ಬಟ್ ನಿಮ್ಮಿಬ್ಬರಿಗೂ ತುಂಬ ಡಿಸ್ಟೆನ್ಸ್ ಅಂದರೆ ಪ್ರೀತಿ ಗ್ಯಾಪ್ ಬಂದಿರೋದ್ರಿಂದ ಇಬ್ರಿಗೂ ಸೊ ಅಂದರೆ ನಿಮಗೆ ಜಾಸ್ತಿ ಡೌಟ್ ಬರ್ತಾಯಿದೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಜಾಸ್ತಿ ಡೌಟ್ ಬರ್ತಾಯಿದೆ. ನೀವು ಅವ್ರನ್ನ ಮರ್ತೋಗ್ಬಿಡ್ತು, ಬೇರೆಯವ್ರನ್ನ ಪ್ರೀತಿ ಮಾಡ್ತಾಯಿದ್ರು ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಡೌಟು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ನೀವು ಬಂದೇ ಬರ್ತೀರಾ, ಒಪ್ಕೊತೀರಾ ಅಂತ. ನೀವೇನು ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಇವತ್ತಲ್ಲ ನಾಳೆ ನಿಮ್ಮನ್ನು ನಾನು ನೋಡುವಂಥ ನನ್ನ ವ್ಯೂವರ್ಸ್ ನಿಮ್ಮನ್ನು ಒಪ್ಕೊತಾರಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೆ ನಿಮಗೂ ನಂಬಿಕೆ ಇದೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಲ್ಪ ಭಾಳ ಬುದ್ಧಿವಂತರಿರೋದ್ರಿಂದ, ಮತ್ತು ಇನ್ನು ಸ್ವಲ್ಪ ಪ್ರಾಕ್ಟಿಕಲ್ ಪರ್ಸನ್ ಆಗಿರೋದ್ರಿಂದ, ಎಮೋಷ್ನಲ್ ಸ್ವಲ್ಪ ಜಾಸ್ತಿಯಾಗಿ ಯೋಚನೆ ಮಾಡ್ತಿರೋದ್ರಿಂದ ನಿಮ್ಗೆ ಸ್ವಲ್ಪ ಡೌಟು. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲಿ ನಿಮ್ಮನ್ನು ಬಿಟ್ಟು ಹೊರ್ಟೋಗ್ತಾರಂತ ನಿಮ್ಗೆ ಸ್ವಲ್ಪ ಡೌಟು. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಬಂದೇ ಬರ್ತೀರ ಅವ್ರ ಲೈಫಲ್ಲಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್. ನನ್ನ ವ್ಯೂವರ್ಸ್ನ ಯಾಕಿಷ್ಟು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಡಿಲೇ ಮಾಡ್ತಾಯಿದ್ದಾರೆ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಫೀಲಿಂಗ್ಸ್ನ ಹೇಳ್ದಿರ ಇನ್ನೂ ಯಾಕೆ ಡಿಲೇ ಮಾಡ್ತಾಯಿದ್ದಾರೆ? ಓಕೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಫೀಲಿಂಗ್ಸ್ನ ಯಾಕೆ ಡಿಲೇ ಮಾಡ್ತಾಯಿದ್ದಾರೆ ಅಂದರೆ ಆರ್ಡರ್, ಡಾಮಿನೇಷನ್ ಕ್ಯಾರೆಕ್ಟರ್. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕ್ವೀನ್ ಅಂದರೆ ರಾಣಿ ಹೇಳ್ದಂಗೆ ಅಲ್ಲಿ ಅಕ್ಕಪಕ್ಕದಲ್ಲಿರೋರೆಲ್ಲ, ಈಗ ಸಪೋಸ್ ಒಂದು ರಾಜ ರಾಣಿ ಕಥೆಯಲ್ಲಿ ರಾಣಿ ಹೇಳ್ದಂಗೆ ಯಾರಾದರೂ ಸ್ಟೋರೀಸ್ ನೋಡಿದರೆ ಚೆನ್ನಾಗಿ ನೆನಪಿರುತ್ತೆ. ರಾಣಿ ಹೇಳ್ದಂಗೆ ಅಲ್ಲಿ ಒಬ್ಬ ರಾಣಿಗೆ ಸೇವೆ ಮಾಡೋದಕ್ಕೆ 10-20 ಜನ ಇರ್ತಾರೆ. ಆ ರಾಣಿ ಏನೇ ಆರ್ಡ್ರ್ ಮಾಡ್ತಾಳೋ ಅದೇ ಮಾಡಬೇಕು. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನ್ಸಿಗೆ ಏನು ಬರುತ್ತೋ ಅದೇ ಮಾಡ್ತಾರೆ. ಸೊ ಅದನ್ನು ನೀವು ಒಪ್ಕೊಬೇಕು. ಸೊ ಅಂದರೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದು ಇನ್ನೊಬ್ಬರ ಜೊತೆ ಅಂತಲ್ಲ, ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದು ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡ್ತಾಯಿದ್ರೂ ನೀವು ಒಪ್ಕೊಬೇಕಾಗುತ್ತೆ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡದೆ, ಕಾಂಟ್ಯಾಕ್ಟ್ ಮಾಡದೆ, ಏನು ಮಾಡದೆ ಅವಾಯ್ಡ್ ಮಾಡ್ತಾಯಿದ್ರು ನೀವು ಒಪ್ಕೊಬೇಕಾಗುತ್ತೆ. ಅವ್ರು ಯಾವುದೇ ಥರ ಬಿಹೇವಿಯರ್ ನಡ್ಕೊಂಡ್ರೂ ನೀವು ಅವ್ರನ್ನ ಒಪ್ಕೊಬೇಕಾಗುತ್ತೆ. ಆ ರೀತಿ ಮನಸ್ಥಿತಿಯಲ್ಲಿ ಇರೋವಂಥವ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಅವ್ರಿಗೇನಾದರೂ ನೀವು ಸ್ವಲ್ಪ ಎದುರುತ್ತರ ಕೊಟ್ಟರೆ, ಅಥವಾ ಏನಾದರೂ ಸ್ವಲ್ಪ ಗರಂ ಆದ್ರೂ ನೀನು ಬೇಡ ಹೋಗು ನನ್ನ ಲೈಫಲ್ಲಿ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅದು ಯಾರೇ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಬಟ್ ಅದು ಹೇಳೋದಿಲ್ಲ, ಆ ಥರ ನಡ್ಕೊತಾರಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೋದ್ರಿಂದ, ಕ್ವೀನೇ ಬಂದಿರೋದ್ರಿಂದ, ಕ್ವೀನ್ ಅನ್ನೋರು ಎಲ್ಲರನ್ನೂ ಪ್ರೀತಿ ಮಾಡೋದ್ರಿಂದ, ಅಂದರೆ ಸ್ವಲ್ಪ ಕೋಪ ಪಡ್ತಾರಷ್ಟೇ, ಬಟ್ ಪ್ರೀತಿ ಅನ್ನೋದು ಒಳಗಡೆ ಇರುತ್ತೆ, ಕರುಣಾಮಯಿಗಳಾಗಿರ್ತಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಲ್ಪ ಕಮಾಂಡಿಂಗ್, ಡಾಮಿನೇಷನ್ ಕ್ಯಾರೆಕ್ಟರ್. ನಾನು ಹೇಳ್ದಂಗೆ ನಡಿಬೇಕಂತ. ನೀವು ಈಗ ಪ್ರತಿಯೊಂದು ಅವ್ರು ಹೇಳ್ದಾಗೆ ಕೇಳೋಕ್ಕಾಗುತ್ತಾ? ಆಗಲ್ವಲ್ಲ. ಹಾಗೆ ಸೊ ಆ ಥರ ಒಂದು ಮನಸ್ಥಿತಿ ಇದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಇದೊಂದು ಪ್ರಾಬ್ಲಮ್. ನನ್ನ ವ್ಯೂವರ್ಸ್ಗೆ ಇನ್ನೂ ಯಾಕೆ ಅವ್ರ ಫೀಲಿಂಗ್ಸ್ನ ನನ್ನ ವ್ಯೂವರ್ಸ್ಗೆ ಹೇಳ್ತಾ ಇಲ್ಲ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಯಾಕೆ ಇನ್ನೂ ಅವ್ರ ಫೀಲಿಂಗ್ಸ್ ಹೇಳ್ತಲ್ಲ? ಇನ್ನೂ ಸ್ವಲ್ಪ ಕಾರಣಗಳು ಕೊಡಿ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಷನ್ ನೋಡಿದೆ
ಈ ಫಸ್ಟ್ ಕಾರಣ ಅದಾಯಿತು, ಡಾಮಿನೇಷನ್ ಕ್ಯಾರೆಕ್ಟರ್. ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೊಬೇಕು. ಆ ರೀತಿ ನಡೆದಿಲ್ಲ ಅಂದರೆ ಪ್ರಾಬ್ಲಮ್ಸ್ ಆಗುತ್ತೆ. ಈಗ ನೋಡಿ, ಅವ್ರಿಗೆ ಏನಾದರೂ ಪೇರೆಂಟ್ಸ್ನಿಂದ ಪ್ರಾಬ್ಲಮ್ ಬಂದರೆ ಸೊ ಅದನ್ನು ಸಹಿಸ್ಕೊಳಕ್ಕಾಗೋದಿಲ್ಲ. ಲವ್ ಮ್ಯಾರೇಜ್ಗೆ ಏನು ಪ್ರಾಬ್ಲಮ್ ಬರ್ಬೋದು, ಅಥವಾ ಒಂದು ವೇಳೆ ಆಲ್ರೆಡಿ ನಿಮ್ಗೆ ಮದುವೆ ಆಗಿದ್ರೆ ಸೊ ನಿಮಗೆ ಅಕ್ಕಪಕ್ಕರಿಂದ ಸೊಸೈಟಿ ಪ್ರಾಬ್ಲಮ್ಸು, ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ಸು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಬರಬಾರ್ದು ಆ ಥರ. ಮತ್ತು ಇನ್ನೊಂದು ಫೈನಾನ್ಷಿಯಲ್ ಆಗಿ ದುಡ್ಡು, ಹಣ, ಅಂತಸ್ತು, ಆಸ್ತಿ ಎಲ್ಲದರಲ್ಲೂ ಚೆನ್ನಾಗಿ ನೋಡ್ಕೊಬೇಕು. ಏನಾದರೂ ಸ್ವಲ್ಪ ಏನಾದರೂ ತೊಂದರೆ ಆಯ್ತು ಅಂದ್ರೂ ಅದರಲ್ಲೂ ಕಿರಿಕಿರಿ ಮಾಡ್ತಾರೆ. ಈಗ ಸಣ್ಣ ಪುಟ್ಟ ವಿಚಾರಕ್ಕೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜಗಳ ಮಾಡ್ತಾರೆ. ಆಲ್ರೆಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಪ್ರೇಷನ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಇನ್ನು ಒಂದು ವೇಳೆ ಟೂ ಸೈಡ್ ಲವರ್ಸ್ ಆಗಿದ್ದರೆ ಅವರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಬಂದುಬಿಟ್ಟಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ಒಂದು ವೇಳೆ ನೋಡಿ, ಹಾರ್ಟ್ ಚೆನ್ನಾಗಿರೋ ಹಾರ್ಟ್ಗೆ 3 ಸ್ವಾಟ್ಸ್ ಬಿದ್ದಿದೆ. ಸೆಂಟರಲ್ಲಿರೋ ಸ್ವಾಟ್ಸ್ ಬಂದು ಥರ್ಡ್ ಪಾರ್ಟಿ, ಈ ಕಡೆ ಒಂದು, ಈ ಕಡೆ ನೀವು ಒಂದು. ಸೊ ಇವಾಗ ನೀವು ಬ್ರೇಕ್ ಆಗಿದ್ರೆ ಅವರು ಬ್ರೇಕ್ ಆಗಿದ್ದಾರೆ. ಸೊ ಈ ಒಂದು ರೀಸನ್ನಿಂದನೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಫೀಲಿಂಗ್ಸ್ನ ಹೇಳ್ತಲ್ಲ. ಸೊ ನಿಮ್ಮಿಬ್ಬರಿಗೂ ತುಂಬ ಗ್ಯಾಪ್ ಅನ್ನೋದು ಬಂದಿದೆ. ಕೆಲವ್ರಿಗೆ ಈ ಕನೆಕ್ಷನಲ್ಲಿ ಬೇರೆ ಆಗಿ 3 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಮ್ಯಾರೇಜಾಗಿ ಸಪ್ರೇಷನ್ ಆಗಿ 3 ಇಯರ್ಸ್ ಆಗಿರ್ಬೋದು, ಅಥವಾ ನಿಮ್ಮದು ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 3 ಆಗಿರ್ಬೋದು, ಅಥವಾ 3 ಮಂತ್ ಡೇಟ್ ಆಫ್ ಬರ್ತ್ ಇರ್ಬೋದು. 3 ನಂಬರ್ ಕಾಮನ್ನು, ಅಥವಾ 3 ನಂಬರ್ ನಿಮ್ಗೆ ಇಷ್ಟ ಇರ್ಬೋದು. 3 ನಂಬರ್ ನಿಮಗೆ ತುಂಬ ರಿಲೇಟೆಡ್ ಇರುತ್ತೆ ನೋಡಿ. ಅಥವಾ 3 ಟೈಮ್ಸು ನೀವು ಏನೇ ಪ್ರಾಬ್ಲಮ್ಸ್ ಆಗಲೂ ಸಾಲ್ವ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. 3 ನಂಬರ್ ಇಸ್ ಕಾಮನ್. ಅಥವಾ 3 ನಂಬರ್ ನಿಮ್ಮ ಲಕ್ಕಿ ನಂಬರ್ ಆಗಿರ್ಬೋದು, ಅಥವಾ 3 ನಂಬರ್ ಬಂದು ನಿಮ್ಗೆ ಇಷ್ಟ ಆಗಿರ್ಬೋದು. ಅಥವಾ ನಿಮಗೂ ನಿಮ್ಮ ಪರ್ಸನ್ ಮಧ್ಯೆ ಯಾವುದಾದ್ರೂ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ ಜಾಸ್ತಿ ಇರ್ಬೋದು, ಅದೊಂದು ಪ್ರಾಬ್ಲಮ್. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾಕೆ ಅವ್ರ ಫೀಲಿಂಗ್ಸ್ ಹೇಳ್ತಲ್ಲ ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಫೀಲಿಂಗ್ಸ್ ಇನ್ನೂ ಯಾಕೆ ಹೇಳ್ತಾ ಇಲ್ಲ. ಓಕೆ ನೋಡಿ, 8 ಆಫ್ ಕಪ್ಸು ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಪ್ರೀತಿ ನಿಮ್ಗೆ ಇನ್ನೂ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಫಸ್ಟು ನೀವು ಅವ್ರನ್ನ ತುಂಬ ಪ್ರೀತಿ ಮಾಡಿದ್ರಿ, ತುಂಬ ಇಷ್ಟಪಟ್ಟೆ. ಇಲ್ಲಿ 8 ಕಪ್ಸ್ ಇರೋದ್ರಿಂದ ಈ ಕಪ್ಸ್ ಎಲ್ಲ ನೀವೇ ತುಂಬ ಪ್ರೀತಿ ಮಾಡಿದ್ರಿ. ಅಂದರೆ ಪದೇ ಪದೇ ಕಾಲ್ ಮಾಡೋದು, ಪದೇ ಪದೇ ಮೆಸೇಜ್ ಮಾಡೋವಂಥದ್ದು, ತುಂಬ ಕೇರ್ ಮಾಡಿದ್ರಿ, ತುಂಬ ಸಪೋರ್ಟಿವ್ ಆಗಿದ್ರಿ. ಫೈನಾನ್ಷಿಯಲ್ ಆಗಿ, ಎಮೋಷ್ನಲ್ ಆಗಿ, ಅಂದರೆ ದುಡ್ಡಿನ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಸಪೋರ್ಟಿವ್ ಆಗಿದ್ರಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೋಡಿ ಈಗ ಇವೆಲ್ಲವನ್ನು ಬಿಟ್ಟು ವಾಪಸ್ ಮುಂದಕ್ಕೆ ಹೋಗಿದ್ರೆ. ಸೊ ಅದು ಕೂಡ ಒಂದು ರೀಸನ್ನು. ನಾನು ಇಷ್ಟೆಲ್ಲ ಅವಾಯ್ಡ್ ಮಾಡಿದ್ನಲ್ಲ ನನ್ನ ವ್ಯಕ್ತಿನ, ಇವಾಗ ನಾನು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಸರಿ ಇರುತ್ತಾ, ಅಥವಾ ನಾನು ಹೆಂಗೆ ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಏನು ಮಾಡಬೇಕು ಅದೆಲ್ಲ ಗೊತ್ತಿಲ್ಲ. ಮತ್ತು ಇನ್ನೊಂದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರೇ ನಿಮ್ಮನ್ನು ಬೇಡ ಅಂತ ಹೋಗಿದ್ದಾರಲ್ವಾ, ಇವಾಗ ನಾನು ಹೆಂಗೆ ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿಯ ಜೊತೆ ನಾನು ಹೋಗಿ ಮಾತಾಡಲಿ ಅಂತ ಅದು ಒಂದು ಭಯ ಇದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ನೋಡಿ, 8 ಕಪ್ಸ್ ಪ್ರೀತಿ ನಿಮ್ಮದೇ, ಎಮೋಷ್ನಲ್ಲು. ಸೊ ನಿಮ್ಮನ್ನು ಬಿಟ್ಟು ಬೇಕಂತಲೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ, ನೆಗ್ಲೆಕ್ಟ್ ಮಾಡ್ತಾ ನಿಮ್ಮಿಂದ ಸಪ್ರೇಷನ್ ಆದರು. ಅಥವಾ ನೀವು ಅವರ ಪರಿಸ್ಥಿತಿಗೆ ಇನ್ನು ಇವ್ರ ಹತ್ರ ಸಾಕಪ್ಪ, ಇವರು ಎಷ್ಟು ದಿವಸ ಅವಾಯ್ಡ್ ಮಾಡ್ತಾರಂತ ಸಾಕಾಗಿ ನಿಮ್ಮ ಜೀವನನ ನೀವು ಫೋಕಸ್ ಮಾಡ್ಕೊಳೋದಕ್ಕೆ ನಿಮ್ಮ ಲೈಫಲ್ಲಿ ನೀವು ಟರ್ನ್ ಔಟ್ ಆಗಿದ್ರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಹೋಗಿ ನೀವು ಜಾಬ್ ಕಳ್ಕೊಂಡಿದ್ರ, ಎಮೋಷ್ನಲ್ ಆಗಿ ಪ್ರಾಬ್ಲಮ್ಸ್ ಅನುಭವಿಸಿದ್ರ, ಮೆಂಟಲ್ ಪ್ರಾಬ್ಲಮ್ಸ್ ಅನುಭವಿಸಿದ್ರ, ಹೆಲ್ತ್ ಪ್ರಾಬ್ಲಮ್ಸ್ ಅನುಭವಿಸಿದ್ರ, ತುಂಬ ಪ್ರಾಬ್ಲಮ್ಸ್. ಯಾಕಂದರೆ ಇಲ್ಲಿ 8 ಕಪ್ಸ್ ಇದೆ. ಸೊ ಇದನ್ನೆಲ್ಲ ಬಿಟ್ಟು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ವಾಪಸ್ ಹೊರಟ್ರು. ಸೊ ಇಷ್ಟು ತೊಂದರೆ ಆಗಿದೆ ನಿಮಗೆ. ಯಾಕಂದರೆ ಈ ಕಪ್ಸ್ ಎಲ್ಲ ಈಗ ವೇಸ್ಟ್ ಆಯಿತು ನೋಡಿ. ಇದನ್ನು ಫಿಲ್ ಮಾಡಬೇಕಂದ್ರೆ ಎಷ್ಟು ಕಷ್ಟ. ಹಂಗೆ ಇದು ಜಸ್ಟ್ ಫಿಲ್ ಅಷ್ಟೇ. ಈ ಕಪ್ಸ್ನ ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಂಥ ವ್ಯಕ್ತಿಗೋಸ್ಕರ ನೀವು ಅಷ್ಟು ಎಫರ್ಟ್ಸ್ ಹಾಕಿದ್ರೆ ಆ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಯಿತು. ಸೊ ಅದರಿಂದ ನಿಮಗೆ ತುಂಬ ಪ್ರಾಬ್ಲಮ್ಸ್ನ ನೀವು ಅನುಭವಿಸ್ತಾ ಇದ್ರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಪಾಡ್ಗೆ ಅವ್ರು ಬಿಟ್ಟು ಹೊಟ್ಟೋದ್ರು. ಸೊ ಅದರಿಂದ ನಾನೇ ಅವ್ರನ್ನ ಬಿಟ್ಟು ಅವಾಯ್ಡ್ ಮಾಡಿದ್ನಿ, ನೆಗ್ಲೆಕ್ಟ್ ಮಾಡಿದ್ನಿ. ಇವಾಗ ಹೆಂಗೆ ನಾನು ಮಾತಾಡಲಿ, ಕಾಂಪ್ರಮೈಸ್ ಮಾಡಲಿ, ನನ್ನ ವ್ಯಕ್ತಿನೇ ಇನ್ನೊಂದು ಸಾರಿ ಬಂದರೆ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಒಂದು ಮನೋಭಾವನೆಯಲ್ಲೇ ಇದ್ದಾರೆ ಅನ್ಕೊತೀನಿ. ಸೆಕೆಂಡ್ ಚಾನ್ಸನ್ನ ಕೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಅವ್ರ ಫೀಲಿಂಗ್ಸ್ನ ಯಾಕೆ ಹೇಳ್ತಾ ಇಲ್ಲ. ಓಕೆ, 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೊಂದು ಕೆಲಸದ ಕಡೆ ಹೆವಿ ಫೋಕಸ್ ಮಾಡ್ತಾಯಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಕೆಲಸ, ವರ್ಕಿನ ಅವರು ಒಂದು ಸ್ವಂತ ಲೈಫ್ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಅವ್ರ ಸ್ವಂತ ಲೈಫ್ ಬಗ್ಗೆನೂ ಯೋಚನೆ ಮಾಡಿ ಅವರು ಒಂದು ಸೆಲ್ಫಿಶಾಗಿ ಆಲೋಚನೆ ಮಾಡಿದ್ರು ಅನ್ಕೊತೀನಿ. ಅಂದರೆ ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರ್ಬೇಕಂತ ಆಸೆ ಪಟ್ಟರು ಅನ್ಕೊತೀನಿ.
ಸೊ ನೀವಿದ್ದರೆ ಅವ್ರ ಲೈಫ್ ಚೆನ್ನಾಗಿತ್ತು ಅಂತ ಫಸ್ಟ್ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡಿದ್ರು. ಬಟ್ ಏನಾಯಿತು ಏನೋ ಗೊತ್ತಿಲ್ಲ, ಸಡನ್ಲಿ ನಿಮ್ಮಿಬ್ಬರ ಮಧ್ಯೆ ಟವರ್ ಮೂಮೆಂಟ್ ಬಂದು ನೀವಿಬ್ಬರು ಸಪ್ರೇಷನ್ ಆಗಿಬಿಟ್ರೆ. ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇವಾಗ ತುಂಬ ನೆನಪಾಗ್ತಾಯಿದ್ರೆ ನೀವು. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೋಡಿ ಆ ವ್ಯಕ್ತಿ ಬೌಂಡ್ರಿ ಹಾಕ್ಕೊತಾ ಇದ್ದಾನೆ, ಒಳಗಡೆ ಯಾರನ್ನೂ ಬಿಡ್ದಿರಂಗೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ಅವ್ರ ಫೀಲಿಂಗ್ಸ್ನು ಅವ್ರ ಒಂದು ಭಾವನೆಗಳನ್ನ ಯಾರಿಗೂ ಹೇಳ್ಕೊಳಕ್ಕಾಗ್ದರೆ ತುಂಬ ಪೇಯ್ನ್ ಅನುಭವಿಸ್ತಾಯಿದ್ರೆ. ಅಂದರೆ ಇವಾಗ ಗೊತ್ತಾಗ್ತಾ ಇದೆ ಅವ್ರಿಗೆ, ಸೊ ನಿಜವಾಗ್ಲೂ ನಾನು ವ್ಯಕ್ತಿನ ಪ್ರೀತಿ ಮಾಡಿದ್ನಲ್ವ, ನಾನು ಯಾಕೆ ಅವಾಯ್ಡ್ ಮಾಡಿದೆ ಅಂತ ಇವಾಗ ಅರ್ಥ ಮಾಡ್ಕೊತಿದ್ರು. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡುವಂಥ ಸಾಧ್ಯತೆ ಇದೆಯಾ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡ್ತಾರ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡ್ತಾರ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡ್ತಾರ? ಓಕೆ ಓಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಮಾತಾಡ್ತಾರೆ. ಟವರ್ ಕಾರ್ಡ್ ಬಂದಿರೋದ್ರಿಂದ ನೀವು ಹಳೆ ನೆನಪುಗಳನ್ನೆಲ್ಲ ಮತ್ತೆ ನೆನ್ಸಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದೆ, ಈ ರೀತಿ ಮಾಡಿದೆ, ನೀನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಅದೆಲ್ಲ ಒಂದು ಬ್ರೇಕಪ್ಪು. ನೋಡಿ, ಟವರು ಒಂದು ಒಳ್ಳೆ ಥರ ನಿಮ್ಮ ಪ್ರೀತಿ ಬಿಲ್ಡಿಂಗ್ ಅಂದರೆ ಬಾಂಡಿಂಗಲ್ಲಿತ್ತು. ಬಟ್ ಆದರೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್, ಸೆಂಟ್ರಲ್ಲಿ ಯಾರೋ ಬೆಂಕಿ ಹಚ್ಬಿಟ್ರು. ಅಂದರೆ ಸೆಂಟ್ರಲ್ಲಿ ನಿಮಗೆ ಯಾರೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ, ಪ್ರಾಬ್ಲಮ್ ಅದು ಫ್ಯಾಮಿಲಿ ಕಡೆಯಿಂದನೇ ಆಗಿರ್ಬೋದು, ಸೊಸೈಟಿ ಕಡೆಯಿಂದನೇ ಆಗಿರ್ಬೋದು, ಅಥವಾ ಜನರಿಂದ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಿಸ್ಕಮ್ಯುನಿಕೇಷನು, ಅಥವಾ ನಿಮ್ಮ ಪರ್ಸನ್ನಿಂದನೇ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ಮಿಂದ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಅವರು ಸೀರಿಯಸ್ ಆಗಿ ತಗೊಂಡು ನಿಮ್ಮನ್ನು ದೂರ ಮಾಡ್ಕೊಂಡಿರ್ಬೋದು. ಅಥವಾ ಇನ್ನೂ ಒಂದು ಪ್ರಾಬ್ಲಮ್ಸ್ ಏನಂದರೆ, ಇನ್ನೊಬ್ಬ ವ್ಯಕ್ತಿ ಎಂಟ್ರಿ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಅಂದರೆ ನಿಮ್ಮಿಬ್ಬರಿಗೂ ಜಗಳ ಇಟ್ಬಿಟ್ಟು ಅವರು ಎಂಜಾಯ್ ಮಾಡೋದಾಗಿರ್ಬೋದು. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಅವರು ಅಟ್ರಾಕ್ಷನ್ ಮಾಡಿಕೊಂಡು ನಿಮ್ಮನ್ನು ಬೇರೆ ಮಾಡಿರೋದಾಗಿರ್ಬೋದು. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಯಾರೋ ಬೇಕಂತ ಅಟ್ರಾಕ್ಷನ್ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ, ಸೊ ಅವ್ರು ನಿಮ್ಮನ್ನು ದೂರ ಮಾಡಿರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಅವ್ರಿಗೆ ಅಟ್ರಾಕ್ಷನ್ ಆಗಿ ನಿಮ್ಮ ಕಡೆ ಪ್ರೀತಿ ಇದ್ರೇನೋ ಅವ್ರ ಕಡೆ ಅಟ್ರಾಕ್ಷನ್ ಆಗಿ ನಿಮ್ಮನ್ನು ದೂರ ಮಾಡ್ಕೊಂಡಿರ್ಬೋದು. ಸೊ ಈ ಥರ ಎಲ್ಲ ಆಗಿ ನೀವು ಬೇರೆ ಆಗಿದ್ರೆ. ಸೊ ಇವಾಗ ಬೇಡ, ಅದನ್ನೆಲ್ಲ ನೆನಪು ಕೇಳಕ್ಕೆ ಹೋಗ್ಬೇಡಿ. ಮಾತಾಡ್ತಾರೆ ಅಂದರೆ ಮಾತಾಡ್ತಾರೆ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಎಸ್, ಇದು ನಿಮ್ಮ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಯಾಕಂದರೆ ತುಂಬ ಪ್ರೀತಿ ಇರೋದ್ರಿಂದ ಒಂದಲ್ಲ ಒಂದು ದಿವಸ ಮಾತಾಡಲೇಬೇಕು. ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ, ಈ ಕಾರ್ಡು ಅವ್ರಿಗೆ ಎಷ್ಟೇ ಎಮೋಷ್ನಲ್ಸ್ ಇದ್ರೂ ಹೈಡಿಂಗ್ ಮಾಡ್ತಾರೆ. ಮತ್ತು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೋಡಿ, ಈ ಕ್ವೀನು ಆ ಪೆಂಟಿಕಲ್ನ ಇಟ್ಕೊಂಡು ಸುಮ್ಮನೆ ಇದ್ದಾರೆ, ಬಟ್ ನೋ ಆ್ಯಕ್ಷನ್. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ಅವ್ರ ಫೀಲಿಂಗ್ಸ್ನ ಹೈಡ್ ಮಾಡ್ಕೊಂಡು ಇಟ್ಟಿರ್ತಾರೆ, ಬಟ್ ಅವ್ರು ಏನೂ ಹೇಳೋದಿಲ್ಲ. ನೀವೇ ಅರ್ಥ ಮಾಡ್ಕೊಬೇಕಷ್ಟೆ ಅವ್ರು ನನ್ನ ಪ್ರೀತಿ ಮಾಡ್ತದೆ ಅಂತ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರೆ. ಓಕೆ, ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರೆ. ಕಮ್ಯುನಿಕೇಷನ್ ಮಾಡಲಿಕ್ಕೆ ಆಲೋಚನೆ ಮಾಡ್ತಾಯಿದ್ರೆ 7 ಆಫ್ ಪೆಂಟಿಕಲ್ಸ್ ಕಡೆಯಿಂದ ನೋಡ್ತಾ ಇರೋದ್ರಿಂದ ಈ ವ್ಯಕ್ತಿ ನೋಡಿ, ಈ ವ್ಯಕ್ತಿ ತಲೆ ಬಗ್ಸ್ಕೊಂಡು ಈ ಪೆಂಟಿಕಲ್ಸ್ ಕಡೆಯಿಂದ ನೋಡ್ತಾನೆ. ಸೊ ಇದರ ಅರ್ಥ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾಯಿದ್ರೆ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಮಾತಾಡ್ತಾರಂದರೆ ಸ್ಲೋ ಎನರ್ಜಿ. ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ಲೋ ಎನರ್ಜಿ, ಅಷ್ಟು ಸುಲಭವಾಗಿ ಮಾತಾಡೋದಿಲ್ಲ, ಜಾಸ್ತಿ ಟೈಮ್ ತಗೊತಾರೆ. ಒಂದು ವೇಳೆ ಮಾತಾಡಿದ್ರೇನು ಅಲ್ಪ ಸ್ವಲ್ಪ, ಈಗ ನೀವು ಒಂದು 10 ವರ್ಡ್ಸ್ ಮಾತಾಡಿಸಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 1 ವರ್ಡ್ ಮಾತಾಡ್ಬೋದು ಅಷ್ಟೇ. ನನ್ನ ವ್ಯೂವರ್ಸ್ಗೆ ಯಾಕೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ತೊಂದರೆ ಕೊಡ್ತಿದ್ದಾರೆ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಇಷ್ಟು ತೊಂದರೆ ಕೊಡ್ತಿದ್ದಾರೆ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಇಷ್ಟು ತೊಂದರೆ ಕೊಡ್ತಾಯಿದ್ದಾರೆ? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾಯಿದ್ದಾರೆ ಅಂದರೆ, 10 ಆಫ್ ಕಪ್ಸ್. ಅವರು ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕಂತ ತುಂಬ ಇಷ್ಟಪಡ್ತಾಯಿದ್ದಾರೆ. ಇಲ್ಲಿ ಕಪಲ್ಸ್ ಬಂದಿದೆ, ಇಲ್ಲಿ ಚಿಲ್ಡ್ರನ್ಸ್ ಬಂದಿದೆ. ಅಂದರೆ ನಿಮ್ಮ ಜೊತೆ ಅವ್ರ ಲೈಫ್ ಕಾಣ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವ್ರು ಮಾಡೋವಂಥ ತಪ್ಪು ಕೆಲಸಗಳು, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾಡೋವಂಥ ತಪ್ಪು ಒಂದು ಕೆಲಸಗಳು ನಿಮ್ಗೆ ಇಷ್ಟ ಆಗೋದಿಲ್ಲ. ಸೊ ಅದೆಲ್ಲ ನಿಮ್ಗೆ ಗೊತ್ತಾದರೆ ಎಲ್ಲಿ ಹರ್ಟ್ ಆಗಿಬಿಡ್ತೀರ ಅನ್ನೋ ಒಂದು ಭಯ. ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಕ್ಲೋಸ್ ಆಗ್ತಿಲ್ಲ, ಮಾತಾಡ್ತಿಲ್ಲ. ಈಗ ಒಬ್ಬ ವ್ಯಕ್ತಿ ಮಾತಾಡಿದ ತಕ್ಷಣ ಅವನೊಂದು ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುತ್ತೆ ನಮಗೆ. ಯಾಕಂದರೆ ಅವರೇ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ. ಕೆಲವ್ರು ಹೇಳ್ತಾರೆ, ಇನ್ನು ಕೆಲವ್ರು ಹೇಳ್ದಿರೋದ್ರೂ ಗೊತ್ತಾಗ್ಬಿಡುತ್ತೆ. ಇಲ್ಲ ಕೇಳಿ ತಿಳ್ಕೊಂಬಿಡ್ಬೇಕು, ಹೌದು, ಕ್ಲೋಸ್ ಆಗಿದ್ರೆ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಅವರೊಂದು ಇವಾಗ ಮಾಡ್ತಾ ಇರೋ ತೊಂದರೆಗಳು, ಪ್ರಾಬ್ಲಮ್ಸು ಮತ್ತು ಅವ್ರಿಗಿರೋಂಥ ಸಿಚುವೇಶನ್ಸು, ಅದನ್ನೆಲ್ಲ ಅವರು ಕ್ಲಿಯರ್ ಮಾಡ್ಕೊಂಡು ಬರೋವರೆಗೂ ನಿಮ್ಮ ಹತ್ರ ಬರೋದು ಬೇಡ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ
ಇನ್ನು ಬಂದರೆ ಅವರು ಒಂದು ಸೀಕ್ರೆಟ್ಸ್ ಎಲ್ಲ ನಿಮ್ಗೆ ಹೇಳ್ಬಿಟ್ರೆ ನೀವು ಅವ್ರನ್ನ ಬಿಟ್ಬಿಡ್ತೀರಲ್ಲ, ಅವಾಯ್ಡ್ ಮಾಡ್ತೀರಲ್ವ. ಈಗ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಸೀಕ್ರೆಟ್ಸ್ ಇರುತ್ತೆ. ಒಬ್ಬರಿಗೆ ಪಾಸ್ಟ್ ಲೈಫ್ ಸ್ಟೋರಿ ಇರ್ಬೋದು, ಅಥವಾ ಇನ್ನೊಬ್ರು ಕನೆಕ್ಷನ್ ಇರ್ಬೋದು, ಅಥವಾ ಇನ್ನೂ ಯಾವುದಾದ್ರು ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಕ್ಯಾಸ್ಟ್ ಪ್ರಾಬ್ಲಮ್ ಇರ್ಬೋದು, ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅವ್ರಿಗೇನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ಅವರು ಅಥವಾ ಅವ್ರ ವೀಕ್ನೆಸ್ ಇರ್ಬೋದು, ಅಥವಾ ಅವ್ರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು. ಸೊ ಅದೆಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ತುಂಬ ಕ್ಲೋಸ್ ಆದಾಗ ನೀವು ಕೇಳಿದಾಗ ಹೇಳ್ಬಿಡ್ತಾರೆ ಬಾಯ್ ಬಿಟ್ಟು. ಸೊ ಆವಾಗ ಎಲ್ಲಿ ಅವರು ಒಂದು ನಿಜ ಬಯಲಾದರೆ, ನೀವು ಟ್ರೂನೆಸ್ ಅಂದರೆ ಗೊತ್ತಾಗ್ಬಿಟ್ರೆ ಅವರೊಂದು ನಿಜ ಬಂಡವಾಳ, ನೀವು ಅವ್ರನ್ನ ಎಲ್ಲಿ ಮತ್ತೆ ಅವಾಯ್ಡ್ ಮಾಡಿ ದೂರ ಮಾಡ್ಕೊಂಡ್ಬಿಡ್ತೀರ ಅನ್ನೋ ಒಂದು ಫಿಯರ್ನೆಸ್, ಭಯ ಅನ್ನೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗಿದೆ. ಸೊ ಅದಕ್ಕೆ ಅವ್ರು ಆ ಥರ ಹೇಳೋದು ಬೇಡ. ನೀವೇ ಅವ್ರನ್ನ ಒಪ್ಕೊಂಡ್ಬಿಟ್ರೆ ಯಾವುದೇ ಥರ ಕಂಡೀಷನಲ್ಲಿದ್ರೂ ಅವರು ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕಂತ ನಿರ್ಧಾರ ಮಾಡಿದ್ದಾರೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಚಿಲ್ಡ್ರನ್ಸು ಮತ್ತು ಕಪಲ್ಸು ನಿಮ್ಮ ಜೊತೆನೇ ಆಗಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಿದ್ರೆ. ಅಂದರೆ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು, ಚೆನ್ನಾಗಿರಬೇಕು. 10 ಕಪ್ಸ್ ಅಂದರೆ ಹ್ಯಾಪಿಯಾಗಿರ್ಬೇಕಂತ ಯೋಚನೆ ಮಾಡ್ತಾರೆ. ನೋಡಿ, ಅದೇ ಒಂದು ವಿಚಾರ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು. ಬಟ್ ಆದರೆ ಅವ್ರ ಸೀಕ್ರೆಟ್ಸ್ ಏನೂ ಗೊತ್ತಾಗಬಾರ್ದು, ಅವ್ರನ್ನೇನು ಕೇಳಬಾರ್ದು, ಏನು ಬೈಬಾರ್ದು, ಅವ್ರು ಏನಾದರೂ ಮಾಡ್ಕೊಂಡ್ಲಿ ಒಪ್ಕೊಬೇಕು. ಆ ಥರ ಮನಸ್ಥಿತಿ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಅದನ್ನು ನೀವೇ ಅರ್ಥ ಮಾಡ್ಕೊಬೇಕಷ್ಟೆ. ಸರಿ, ನೋಡುವಂಥ ನನ್ನ ವ್ಯೂವರ್ಸು ಎಲ್ಲ ಒಪ್ಕೊತಾರೆ, ಎಲ್ಲ ಓಕೆ. ನೀವು ಒಪ್ಕೊತಿರಲ್ವ ನಂಗೆ ಗೊತ್ತಿಲ್ವಲ್ಲ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋ ಅಂಥ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ನನ್ನ ವ್ಯೂವರ್ಸ್ ಒಪ್ಕೊತಾರ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನೇ ತಪ್ಪು ಕೆಲಸಗಳು ಮಾಡಿದ್ರು ನನ್ನ ವ್ಯೂವರ್ಸ್ ಒಪ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನೇ ತಪ್ಪು ಕೆಲಸಗಳು ಮಾಡಿದ್ರೆ ನನ್ನ ವ್ಯೂವರ್ಸ್ ಒಪ್ಕೊತಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರೇನೇ ತಪ್ಪು ಕೆಲಸ ಮಾಡಿದ್ರೂ ಒಪ್ಕೊತೀರಂದ್ರೆ ಒಪ್ಕೊಳೋದಿಲ್ಲ. ಯಾಕಂದರೆ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ 1 ಸರಿ 2 ಸರಿ ಕ್ಷಮಿಸ್ತೀರ, ಅದು ಅಲ್ಪ ಸ್ವಲ್ಪ ಕ್ಷಮಿಸ್ತೀರ. ಜಾಸ್ತಿ ಅತಿರೇಕ ಆದರೆ ನೀವು ಅವ್ರನ್ನ ಬಿಡೋಕ್ಕೂ ರೆಡಿ. ನೋಡಿ, ಆರ್ಮಿಟ್ ಕಾರ್ಡೇ ಬಂದುಬಿಡ್ತು. ನೀವು ಅಲ್ಪ ಸ್ವಲ್ಪ ತಪ್ಪು ಕೆಲಸ ಮಾಡಿದರೆ, ಥರ್ಡ್ ಪಾರ್ಟಿ ಸಿಚುವೇಷನು ಅದು ಇದು ಪ್ರಾಬ್ಲಮ್ಸ್ ಅಂತ ಸ್ವಲ್ಪ ಏನಾದರೂ ಗೊತ್ತಿಲ್ಲದಿರೋ ತಪ್ಪು ಮಾಡಿದರೆ ಒಪ್ಕೊತೀರ. ನಿಮ್ಮನ್ನು ಅವಾಯ್ಡ್ ಮಾಡೋದು ಅದೆಲ್ಲ ಮಾಡಿದ್ರೆ ಅಲ್ಪ ಸ್ವಲ್ಪ ಬೇಕಂತಲೇ ಅವಾಯ್ಡ್ ಮಾಡ್ತಾ ಇರೋದು, ಬೇಕಂತಲೇ ನಿಮ್ಮ ನೆಗ್ಲೆಕ್ಟ್ ಮಾಡೋದು, ಬೇಕಂತಲೇ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನಲ್ಲಿ ಮಾಡಿದರೆ ನಿಮಗೆ ಜಾಸ್ತಿ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಟ್ಬಿಡ್ತು, ನೀವಂತೂ ನಿಮ್ಮ ಜೀವನನ ನೀವು ಒಂಟಿಯಾಗಿ ಕಳೀತಾ, ಅಂದರೆ ನಿಮ್ಮ ಲೈಫ್ ಕಡೆ ನೀವು ಫೋಕಸ್ ಮಾಡಿದಾಗ ಕಿಂಗ್ ಆಗಿಬಿಡ್ತೀರ, ಕಿಂಗ್ ಅಥವಾ ಕ್ವೀನು. ಅಂದರೆ ನಿಮ್ಮ ಲೈಫ್ನ ನೀವು ಸೂಪರಾಗಿ ಇಟ್ಕೊತೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರನೇ ನಿಮ್ಮ ಲೈಫ್ ಹಾಳು ಮಾಡ್ಕೊತಿರೋದು ಅಷ್ಟೇ, ಬಿಟ್ಟರೆ ಇನ್ನು ನಿಮ್ಮ ಜೀವನನೂ ಚೆನ್ನಾಗಿದೆ ಅಷ್ಟೇ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇಕು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ರೀತಿ ಬೇಕಲ್ವ, ಒಬ್ಬ ಸಪೋರ್ಟಿವ್ ಆಗಿರಬೇಕಲ್ವ, ಎಷ್ಟೇ ದುಡ್ಡಿದ್ರೂ. ಸೊ ಅದನ್ನು ನೀವು ಬಯಸ್ತಾ ಇರೋದು. ಓಕೆ, ನನ್ನ ವ್ಯೂವರ್ಸು ಇಷ್ಟೆಲ್ಲ ಕ್ಯಾರೆಕ್ಟರ್ಸು ಒಳ್ಳೆ ಗುಣ ಇದ್ರೂ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಒಪ್ಕೊತಾ ಇಲ್ಲ? ನನ್ನ ವ್ಯೂವರ್ಸು ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಒಳ್ಳೆ ಗುಣ ಇದ್ರೂ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಯಾಕಿದೆಲ್ಲ ಅರ್ಥ ಆಗ್ತಾಯಿಲ್ಲ. ನನ್ನ ವ್ಯೂವರ್ಸ್ಗೆ ಇಷ್ಟೆಲ್ಲ ಒಳ್ಳೆ ಕ್ಯಾರೆಕ್ಟರ್ಸ್ ಆ್ಯಂಡ್ ಗುಡ್ನೆಸ್ ಇದ್ರೂ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಯಾಕೋ ಅರ್ಥ ಆಗ್ತಾಯಿಲ್ಲ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂದರೆ, ಅವ್ರಿಗೆ ಏಸ್ ಆಫ್ ಪೆಂಟಿಕಲ್ಸ್ ಅಂದರೆ ಕಮ್ಯುನಿಕೇಷನ್, ಒಂದು ಸಣ್ಣ ಕಾಯಿನ್ ಇವಾಗ ಆಪರ್ಚುನಿಟೀಸ್ ಬರ್ತದೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇವಾಗ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಬೆಲೆ ಏನು, ನಿಮ್ಮ ಒಂದು ಅರ್ಥ ಏನಂತ ಗೊತ್ತಾಗ್ತದೆ. ನೋಡಿ, ಇವಾಗ ಯಾರು ಅವ್ರಿಗೆ ಆಪರ್ಚುನಿಟೀಸ್ ಕೊಡ್ತಾಯಿಲ್ಲ, ಅವ್ರ ಲೈಫಲ್ಲಿ ಗ್ರೋತ್ ಆಗ್ತಾಯಿಲ್ಲ, ಸಕ್ಸಸ್ ಅನ್ನೋದು ಬರ್ತಾಯಿಲ್ಲ, ಅವ್ರ ಲೈಫ್ ಕೂಡ ಇವಾಗ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು. ನೋಡಿ, ನೀವು ಅವ್ರಿಗೇನೋ ಒಂಥರ ಅದೃಷ್ಟ ಇದ್ದಂಗೆ ಅನ್ಕೊತೀನಿ. ಯಾಕೋ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇವಾಗ ನಿಮ್ಗೆ ಎಷ್ಟು ಮೋಸ ಮಾಡಿದ್ರು, ನಿಮಗೆ ಎಷ್ಟು ನಿಮ್ಮನ್ನು ಬಿಟ್ಟು ಬೇಕಂತಲೇ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಅಟ್ರಾಕ್ಷನ್ ಆದರೂ, ಅದು ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅಥವಾ ಮತ್ತೊಂದು ಅಥವಾ ಏನೇ ಆಗಿರಲಿ, ಥರ್ಡ್ ಪಾರ್ಟಿ ಸಿಚುವೇಷನ್ಸು ಒಬ್ಬೊಬ್ರ ಲೈಫಲ್ಲಿ ಒಂದೊಂದು ಇರುತ್ತೆ, ಸೊಸೈಟಿ ಪ್ರಾಬ್ಲಮ್ಸು. ಸೊ ಅದಕ್ಕೆ ಅಟ್ರಾಕ್ಷನ್ನು ಅಥವಾ ಅದರಲ್ಲಿ ಸಿಕ್ಕಾಕೊಂಡ್ಮೇಲೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ಸ್ ಬಂದಿದೆ. ನೀವೆಷ್ಟು ನೋವು ಅನ್ಭವಿಸ್ತದ್ರೆ ಅವ್ರ ಲೈಫ್ ಕೂಡ ಅಷ್ಟೇ ಹಿಂದಕ್ಕೆ ಹೋಗ್ತದೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದನ್ನ ಹೇಳ್ಕೊತಾ ಇಲ್ಲ. ನನ್ನ ಲೈಫ್ ಚೆನ್ನಾಗೇ ಇದೆ, ಬಿಂದಾಸಾಗಿದೆ ಅಂತ ತೋರಿಸ್ಕೊತಿದ್ರು. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ನಿಜವಾಗ್ಲೂ ಅವರು ಲೈಫಲ್ಲಿ ಪರೀಕ್ಷಿಸಿದಾಗ, ತಾಳ್ಮೆಯಿಂದ ನೋಡಿದಾಗ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಜೀವನ ಎಷ್ಟು ಕಷ್ಟ ಇರುತ್ತಂತ. ಒಬ್ಬನಿಗೊಂದು ಕಾರಲ್ಲಿ ಹೋಗ್ತಾ ಇರ್ತಾನೆ, ಅವ್ನಿಗೇನು ಕಾರಲ್ಲಿ ಹೋಗ್ತಾ ಇದ್ದಾನೆ, ನಮಗೇನು ಆರಾಮಾಗಿ ಕಾರಾಗಿ ಹೋಗ್ತಾ ಇದ್ದಾನೆ ಅಂತ ನಾವು ಹೇಳ್ಬೋದು. ಬಟ್ ಆದರೆ ಅವ್ನು ವರ್ಷಕ್ಕಿಡೀ ಟ್ಯಾಕ್ಸ್ ಕಟ್ಟಬೇಕು, ಕಾರ್ಗೆ ಪೆಟ್ರೋಲ್ ಹಾಕ್ಸ್ಬೇಕು, ಗಾಡಿ ಮೇಂಟೆನೆನ್ಸ್ ಮಾಡಬೇಕು, ಸರ್ವಿಸ್ ಮಾಡಬೇಕು, ಎಷ್ಟೆಲ್ಲ ಕಷ್ಟ ಇರುತ್ತೆ.
ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟೇ, ನೋಡ್ಲಿಕ್ಕೆ ಚೆನ್ನಾಗಿದ್ರು ಆರಾಮಾಗಿದ್ರು ಬಿಂದಾಸಾಗಿ ಕಾಣಿಸ್ತಿದ್ರು ಅವ್ರ ಒಳಗೊಳಗೆ ಅವ್ರಿಗೂ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಫೈನಲಾಗಿ ಬೇಕಷ್ಟೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸು ಫೈನಲಾಗಿ ಬೇಕಾ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಫೈನಲಾಗಿ ಬೇಕಾ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಬೇಕಂತೆ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂತ 8 ಆಫ್ ಪಾಯಿಂಟ್ಸೇ ಬಂದುಬಿಟ್ಟಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಬೇಕು, ಬಟ್ ಅವ್ರು ಅದನ್ನು ಹೇಳ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಸೊ ನೀವೇನು ಆ್ಯಕ್ಷನ್ಸ್ ತೊಗೊತೀರ, ಎಫರ್ಟ್ಸ್ ತೊಗೊತೀರ ತಗೊಳ್ಳಿ. ಮತ್ತು ನಿಮ್ಮ ವ್ಯಕ್ತಿಯಿಂದ ಏನು ರಿಯಾಕ್ಷನ್ ಬರುತ್ತೋ ನಾನು ಹೇಳಿದ್ದೆಲ್ಲ ರಿಯಾಕ್ಷನ್ಸ್ ಬರ್ಬೋದು. ಸೊ ವೆಯ್ಟ್ ಮಾಡಿ ನೋಡಿ ರೀಡಿಂಗ್, ಫ್ಯೂಚರಲ್ಲಿ ಇದೆಲ್ಲ ನಡೆಯುತ್ತೆ. ಸೊ ಇದೇ ಆಗಿತ್ತು ಇವತ್ತಿನ ಜನರಲ್ ಟ್ಯಾರೋ ಟ್ರೇಡಿಂಗ್. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ.